ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೊಳಕೆ ಕಾಳು ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಸಾಸಿವೆ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, 2ರಿಂದ 3 ಸ್ಪೂನಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ, 2 ಸ್ಪೂನ್ ಚಿಲ್ಲಿ ಪೌಡರು, 3 ಲವಂಗ, 1 ಇಂಚಷ್ಟು ಚಕ್ಕೆ, ಕೊತ್ತಂಬರಿ ಸೊಪ್ಪು, 3 ಸ್ಪೂನು ಹುರ್ಗಡ್ಲೆ, 3/4 ಭಾಗದಷ್ಟು ಸಿಪ್ಪೆ ತೆಗೆದೇ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ, 1 ಟೊಮೆಟೊ, ತೆಂಗಿನಕಾಯಿ, ಸ್ವಲ್ಪ ಸಣ್ಣ ಈರುಳ್ಳಿ, ಗಸಗಸೆ, ಬದನೆಕಾಯಿ, ಬೀನ್ಸು, ಆಲೂಗಡ್ಡೆ ಮತ್ತು ಮೊಳಕೆ ಕಾಳು. ಇಲ್ಲಿ ನಾನು ಕಡಲೆಕಾಳು, ಹೆಸರು ಕಾಳು, ಅಲಸಂದೆ ಕಾಳು ಮತ್ತು ಹುಳ್ಳಿಕಾಳು ಈ 4 ಕಾಳುಗಳನ್ನ ಮಿಕ್ಸ್ ಮಾಡಿ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ. ಮೊದಲು ನಾವು ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಕುಕ್ಕರ್ನ ಬಿಸಿಗಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಣ್ಣ ಈರುಳ್ಳಿ, ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು 1 ಟೊಮೆಟೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿದು ಕೂಡ ಹಾಕಿ ಮಾಡ್ಕೋಬೋದು, ಆದರೆ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಅದ್ರ ರುಚಿನೇ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟನ್ನು ಫ್ರೈ ಆದಮೇಲೆ ಒಂದು 2 ನಿಮಿಷ ಬಿಡೋಣ, ಯಾಕೆಂದರೆ ಇದು ಸ್ವಲ್ಪ ತಣ್ಣಗಾಗಲಿ. ಸಾಮಾನ್ಯವಾಗಿ ಹುರುಳಿಕಾಳನ್ನು ಮಾತ್ರ ಮೊಳಕೆ ಕಟ್ಟಿ ಮಾಡೋದನ್ನು ನೋಡಿರ್ತೀರ, ಆದರೆ ಈ ಎಲ್ಲ ಕಾಳುಗಳು ಮಿಕ್ಸ್ ಕಾಳುಗಳಲ್ಲೂ ಮೊಳಕೆ ಕಟ್ಟು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಸಾರು, ತುಂಬ ಒಳ್ಳೆ ರುಚಿನೂ ಇರುತ್ತೆ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿ ತಣ್ಣಗಾಗಿದೆ. ಈಗ ಹುರಿದಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಗಸಗಸೆ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಚಿಲ್ಲಿ ಪೌಡರು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಚಿಲ್ಲಿ ಪೌಡರ್ನ ಸೇರಿಸ್ಕೋಬೋದು. ನಮ್ಮನೇಲಿ ನಾವು ಖಾರ ಕಡಿಮೆ ಬಳಸೋದ್ರಿಂದ 1-2 ಸ್ಪೂನು ಅಥವಾ 3 ಸ್ಪೂನನ್ನು ಮಾತ್ರ ನಾನು ಹಾಕ್ಕೋತೀನಿ. ನಿಮಗೆ ಜಾಸ್ತಿ ಬೇಕಿದ್ದಲ್ಲಿ ನೀವು ಜಾಸ್ತಿ ಕೂಡ ಸೇರಿಸ್ಕೋಬೋದು ಚಿಲ್ಲಿ ಪೌಡರ್ನ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿಟ್ಕೊಳ್ಳೋಣ. ರುಬ್ಬೋವಾಗ ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಮಸಾಲೆಯನ್ನು ರುಬ್ಬಿಟ್ಕೊಳ್ಳೋಣ. ಈಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. 2ರಿಂದ 3 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು 1 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಸೇರಿಸಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಗ್ಗರಣೆ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಈರುಳ್ಳಿ ಫ್ರೈ ಆಗಿದೆ. ಮೊಳಕೆ ಕಟ್ಟಿರೋಂಥ ಕಾಳನ್ನು ಸೇರಿಸಿ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ನಾವೆಷ್ಟು ಹುರಿತೀವೋ ಹುರಿದಷ್ಟು ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಹುರಿತಾನೆ ಸುಮಾರು 1/4 ಭಾಗದಷ್ಟು ಕಾಳು ಬೆಂದೋಗ್ಬಿಟ್ಟಿರುತ್ತೆ. ಸಣ್ಣ ಊರಿನಲ್ಲೇ ಕಾಳನ್ನು ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾರು. ನೋಡಿ, ನಾನು ಸಣ್ಣ ಊರಿಲಿ ಸುಮಾರು 5ರಿಂದ 10 ನಿಮಿಷ ಹುರ್ಕೋತೀನಿ. ಇದು ಚಪಾತಿಗೆ, ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ನು. ಇಡ್ಲಿಗೆ ಸ್ವಲ್ಪ ತೆಳುವಾಗಿದ್ದರೂ ನಡೆಯುತ್ತೆ, ಆದರೆ ಚಪಾತಿಗೆ ಸ್ವಲ್ಪ ಗಟ್ಟಿಗೆ ಗೊಜ್ಜು ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟೇ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಆಲ್ಮೋಸ್ಟ್ ಒಂದು 3ರಿಂದ 4 ನಿಮಿಷ ಸಣ್ಣ ಊರಿನಲ್ಲೇ ಹುರ್ಕೊಂಡಿದ್ದೀನಿ. ಇನ್ನೂ ಒಂದು 5-6 ನಿಮಿಷ ಇದನ್ನು ಹುರ್ಕೋತೀನಿ. ಕಾಳನ್ನು ಹುರ್ಕೊಳ್ಳೋವಾಗ ಅರೋಮಾ ತುಂಬ ಚೆನ್ನಾಗಿ ಬರೋವರೆಗೂ ಸ್ವಲ್ಪ ನಿಧಾನವಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟು ಹುರಿದಿದ್ದಾಗಿದೆ. ಒಳ್ಳೆ ಘಮ ಅಂತೂ ಬರ್ತಾಯಿದೆ ಕಾಳು. ಹೀಗೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳನ್ನು ಒಂದೊಂದಾಗಿ ಸೇರಿಸ್ಕೊಳ್ಳೋಣ. ಮೊದಲಿಗೆ ಕಟ್ ಮಾಡಿರೋಂಥ ಬದನೆಕಾಯಿ ಕಪ್ಪಾಗುತ್ತೆ ಅಂತ ನಾನು ಕಟ್ ಮಾಡಿ ಒಂದು ಬೌಲಲ್ಲಿ ನೀರಿಟ್ಟು ಅದರಲ್ಲಿ ನೆನೆ ಹಾಕಿದ್ದೆ. ಆಲೂಗಡ್ಡೆನೂ ಅಷ್ಟೇ ಸಿಪ್ಪೆ ತೆಗೆದು ನೀರಲ್ಲಿ ನೆನೆ ಹಾಕಿದ್ದೆ ಕಪ್ಪಾಗುತ್ತೆ ಅಂತ. ಕೆಲವರು ಸಿಪ್ಪೆ ಸಮೇತನೂ ಯೂಸ್ ಮಾಡ್ತಾರೆ ಆಲೂಗಡ್ಡೆನ. ಹೇಗೆ ಬೇಕಾದರೂ ಅವರವರ ಇಚ್ಛಾನುಸಾರವಾಗಿ ಅದನ್ನು ಬಳಸ್ಬೋದು. ಮತ್ತು ಬೀನ್ಸನ್ನು ಇದಕ್ಕೆ ಸೇರಿಸ್ಕೊಂಡು ನಿಧಾನವಾಗಿ ಇದನ್ನು 1-2 ನಿಮಿಷ ಮೊಳಕೆ ಕಾಳಿನ ಜೊತೆಗೆ ಹುರ್ಕೊಳ್ಳೋಣ.
ಆಲ್ಮೋಸ್ಟು ಒಂದು ಕಾಲು ಭಾಗದಷ್ಟು ನಾವು ಎಣ್ಣೆಯಲ್ಲಿ ಹುರಿತಾನೆ ಕಾಳು ಬೆಂದೋಗಿರುತ್ತೆ. ಈಗ ಇದಕ್ಕೆ ರುಬ್ಬಿದ ಮಸಾಲೆನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರನ್ನೇ ಸೇರಿಸ್ಕೊಳ್ಳೋಣ. ಚಪಾತಿ ಪೂರಿಗೆ ಅಂದರೆ ಕಡಿಮೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗೊಜ್ಜು ಥರ ಮಾಡಿಕೊಳ್ಳಬಹುದು. ಅನ್ನ ಮುದ್ದೆ ಮತ್ತು ಇಡ್ಲಿ ಅಂದರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಇದಕ್ಕೂ ಕೂಡ ಸರಿ ಹೊಂದುತ್ತೆ. ಮಸಾಲೆ ಒಂದು 2-3 ನಿಮಿಷ ಅಂತೂ ಫ್ರೈ ಆಗಿದೆ. ಇದಕ್ಕೀಗ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನೋಡಿಕೊಂಡು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು 10 ನಿಮಿಷ, ಈಗಾಗಲೇ ನಾವು ಲೋ ಫ್ಲೇಮಲ್ಲಿ ಕಾಳನ್ನು ಹುರಿದಿರೋದ್ರಿಂದ ಆಲ್ಮೋಸ್ಟ್ ಒಂದು ಕಾಲು ಭಾಗದಷ್ಟು ಕಾಳು ಬೆಂದೋಗಿರುತ್ತೆ. ಹಾಗಾಗಿ 3 ವಿಷಿಲ್ ಬಿಟ್ಟರೆ ಸಾಕು, ಕಾಳು ಸಾಫ್ಟಾಗಿ ಬೆಂದಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಾರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. 3 ವಿಷಿಲ್ ಕೊಡೋಣ ಸಾಕು. ನೋಡಿ ಫ್ರೆಂಡ್ಸ್, ಈಗ ಕುಕ್ಕರ್ ವಿಷಿಲ್ ಬಿಟ್ಟಿದೆ. ಸಾರು ಹೇಗಾಗಿದೆ ಅಂತ ನೋಡೋಣ. ವಾವ್, ಒಳ್ಳೆ ಘಮ ಬರ್ತಾಯಿದೆ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಟೇಸ್ಟ್ ನೋಡೋಣ. ಈಗ ಇದನ್ನು ನಾವು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಮೊಳಕೆ ಕಾಳಿನ ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿಯಾದ ಅನ್ನದ ಜೊತೆ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು. ಮೊಳಕೆ ಕಟ್ಟಿದ ಸಾರು ಹೇಗಿತ್ತು ಅಂತ ಮಾಡಿ ನೋಡಿ. ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.